ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಕೊನೆಗೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟೇ ಬಿಟ್ರು. ಸುಮಾರು 6 ತಿಂಗಳ ಅಧಿಕಾರ ಗೊಂದಲಕ್ಕೆ ಇವತ್ತು ರಾಜೀನಾಮೆ ಮೂಲಕ ಫುಲ್ ಸ್ಟಾಪ್ ಇಡಲಾಗಿದೆ. ಇವತ್ತು ಬೆಳಗ್ಗೆ ರಾಜೀನಾಮೆ ಕೊಡೋಕು ಮೊದಲು ಸಿದ್ದರಾಮಯ್ಯನವರು ತಮ್ಮ ಮಂತ್ರಿಗಳಿಗೆ ಹಾಗೆ ಆಪ್ತ ಶಾಸಕರಿಗೆ ಅವರ ಮನೆಗೆ ಬ್ರೇಕ್ಫಾಸ್ಟ್ಗೆ ಅಂತ ಕರೆದಿದ್ರು. ಅಲ್ಲಿ ಏನೇನಾಯ್ತು ಅನ್ನೋದನ್ನ ಕೂಡ ನೀವು ನೋಡಿರ್ತೀರಾ. ಆ ಬ್ರೇಕ್ಫಾಸ್ಟ್ ಸಭೆಯ ನಂತರ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಸಲ್ಲಿಸಿಬಿಟ್ಟಿದ್ದಾರೆ. ವೀಕ್ಷಕರೇ, ಈ ಸಂದರ್ಭದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಮೊದಲು ನೋಡ್ಕೊಂಡು ಬನ್ನಿ. ಕೂತ್ಕೋ, ನನ್ನ ಜಾಗದಲ್ಲೇ ಕೂತ್ಕೋ. ಕೂತ್ಕೋ, ನನ್ನ ಜಾಗದಲ್ಲೇ ಕೂತ್ಕೋ ಅಂತ ಸ್ಟೇಜ್ನಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿದ್ದಂಥ ವಿಡಿಯೋ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಟು ಕೊಟ್ಟಿರೋ ಈ ಸಮಯದಲ್ಲಿ ವೈರಲ್ ಆಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯನವರು ಅವತ್ತೇ ಇದರ ಬಗ್ಗೆ ಹಿಂಟು ಕೊಟ್ಟಿದ್ರು, ಆದ್ರೆ ಯಾರಿಗೂ ಅರ್ಥ ಆಗಿರ್ಲಿಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ವೀಕ್ಷಕರೇ, ಇವತ್ತು ಡಿ.ಕೆ. ಅವರನ್ನ ನೋಡಿದಾಗ, ಆ ಖುಷಿಯನ್ನ ನೋಡುವಾಗ, ಅವರು ಈ ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದಂತ ಆ ಮಾತುಗಳು ನೆನಪಾಯ್ತು ನೋಡಿ. ಒಂದ್ ತಿಳ್ಕೊಳ್ಳಿ, ಶುಭ ಗಳಿಗೆ ಬರ್ಬೇಕಾದ್ರೆ ಯಾರನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆ ಗಳಿಗೆ, ಆ ಮುಹೂರ್ತ ಯಾವ ಕಾಲಕ್ಕೆ ಬರ್ಬೇಕು ಬರ್ತದೆ. ನಮ್ ಡ್ಯೂಟಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಭಗವದ್ಗೀತೆಯಲ್ಲಿ ಹೇಳ್ದಂಗೆ ಕರ್ಮಣಿ ವಾದಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಮಾಡು, ಫಲ ಭಗವಂತನಿಗೆ ಬಿಡು. ಶುಭಗಳಿಗೆ ಬಂದಾಗ ಯಾರಿಗೂ ಯಾರನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ಗಳಿಗೆ, ಆ ಮುಹೂರ್ತ ಯಾವ ಕಾಲಕ್ಕೆ ಬರುತ್ತೋ ಆವಾಗ ಬಂದೇ ಬರ್ತದೆ. ನಮ್ಮ ಡ್ಯೂಟಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಮಾಡು, ಫಲಾಫಲ ಭಗವಂತನ ಮೇಲೆ ಬಿಡು ಅಂತ. ಇಷ್ಟು ದಿನ ತನ್ನ ಪಕ್ಷ ನಿಷ್ಠೆಯನ್ನ ಯಾವತ್ತು ಬಿಟ್ಟು ಕೊಡದೆ ತನ್ನ ಕೆಲಸ ಮಾಡಿಕೊಂಡು ದೇವರ ಮೇಲೆ ಸಂಪೂರ್ಣ ಭಾರ ಹಾಕಿದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಇವತ್ತು ಕೊನೆಗೂ ದೇವರು ತಥಾಸ್ತು ಅಂತ ಹೇಳಿದ ಹಾಗೆ ಇದೆ. ಆದ್ರೆ ಡಿ.ಕೆ.ಶಿಯ ಮುಖ್ಯಮಂತ್ರಿ ಹಾದಿ ಅಷ್ಟು ಸುಲಭ ಇದೆ ಅಂತ ಹೇಳೋಕ್ಕೂ ಆಗಲ್ಲ. ಒಂದಷ್ಟು ಸಮಸ್ಯೆಗಳು ಖಂಡಿತವಾಗ್ಲೂ ಎದುರಾಗಬಹುದು. ಸಿದ್ದರಾಮಯ್ಯನವರು ಕಿಂಗ್ ಮೇಕರ್ ರೀತಿ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಪಕ್ಷ ಹಾಗೂ ಡಿ.ಕೆ. ಸರ್ಕಾರದ ಮೇಲೆ ಹಿಡಿತ ಸಾಧಿಸುವಂತ ಪ್ರಯತ್ನ ಅಂತೂ ಮಾಡೇ ಮಾಡ್ತಾರೆ. ಆದ್ರೂ ಡಿ.ಕೆ.ಶಿ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ, ಸಿದ್ದರಾಮಯ್ಯನವರು ಬಿಟ್ಟು ಕೊಡ್ತಾರಾ ಇಲ್ವಾ ಅನ್ನೋ ಅನುಮಾನ ಅಂತೂ ಈ ಕೊನೆಯ ಕ್ಷಣದವರೆಗೂ ಇತ್ತು. ಯಾಕಂದ್ರೆ ನಿಮಗೆ ಗೊತ್ತು, ರಾಜಕೀಯದಲ್ಲಿ ಏನ್ ಹೇಳೋಕ್ಕೂ ಆಗೋದಿಲ್ಲ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಮೊನ್ನೆ ಹೈಕಮಾಂಡ್ ಮೀಟಿಂಗ್ ಮುಗಿಸಿ ಸೀದಾ ಬೆಂಗಳೂರಿಗೆ ಬಂದ್ರು. ಆದ್ರೂ ಹೈಕಮಾಂಡ್ ಮೀಟಿಂಗ್ ಆದ್ಮೇಲೆ ಡಿ.ಕೆ.ಶಿ ಅವರ ಮುಖದಲ್ಲಿದ್ದಂಥ ಆ ನಗು ಅವರೇ ಮುಖ್ಯಮಂತ್ರಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇತ್ತು. ವೀಕ್ಷಕರೇ, ಸಿದ್ದರಾಮಯ್ಯನವರು ನೆನ್ನೆ ಪತ್ರಕರ್ತರು ಹೈಕಮಾಂಡ್ ಏನ್ ಹೇಳಿದ್ರು, ಏನ್ ನಿರ್ಧಾರ ತಗೊಂಡ್ರಿ ಅಂತ ಪ್ರಶ್ನೆ ಕೇಳಿದಾಗ ಯಾರಿಗೂ ಏನೂ ಉತ್ತರ ಕೊಟ್ಟಿರ್ಲಿಲ್ಲ. ನಾಳೆ ಉತ್ತರ ಕೊಡ್ತೀನಿ ಅಂದಿದ್ರು. ದೆಹಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ, ಏನ್ ತೀರ್ಮಾನ? ನಾಳೆ ಮಾತಾಡ. ದೆಹಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ, ಏನ್ ತೀರ್ಮಾನ? ನಾಳೆ ಮಾತಾಡ. ಆದ್ರೆ ತಮ್ಮ ಟ್ವೀಟ್ ಮೂಲಕ ನಿನ್ನೆಯೇ ಮುಖ್ಯಮಂತ್ರಿಯಾಗಿ ಅವರ ಕೊನೆಯ ದಿನ ಅನ್ನೋದನ್ನ ತಿಳಿಸ್ಬಿಟ್ರು. ಅಲ್ಲಿ ಕನ್ನಡಿಗರಿಗೆ ಧನ್ಯವಾದಗಳನ್ನ ಕೂಡ ಸಲ್ಲಿಸಿದ್ರು. 2 ಟ್ವೀಟ್ ಮಾಡ್ತಾರೆ. ಏನಂತ? ರಾಜ್ಯದ ಜನರ ಆಶೀರ್ವಾದದೊಂದಿಗೆ ನಾನು ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಎಲ್ಲಾ ಸಾಧನೆಗಳ ಶ್ರೇಯವನ್ನ ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸುತ್ತಿದ್ದೇವೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದಂಥ ಪ್ರತಿ ಮಾತಿಗೂ ಬದ್ಧರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ವಿದ್ಯುತ್ ಬಿಲ್ ಹೊರೆಯಿಂದ ಕಂಗೆಟ್ಟಿದ್ದಂಥ ಜನರಿಗೆ ಉಚಿತ ವಿದ್ಯುತ್ ಸೌಲಭ್ಯ ನೀಡಿ ನೆಮ್ಮದಿಯ ಬದುಕು ಕಲ್ಪಿಸುವ ಬದ್ಧತೆಯೊಂದಿಗೆ ನಾವು ಜಾರಿಗೆ ತಂದ ಗೃಹಜ್ಯೋತಿ ಯೋಜನೆ ಇಂದು ನಾಡಿನ ಪ್ರತಿ ಮನೆಯನ್ನ ಬೆಳಗಿಸ್ತಾ ಇದೆ. ಈ ಯೋಜನೆಯಡಿ ರಾಜ್ಯದ ಒಟ್ಟು 1.64 ಕೋಟಿ ಕುಟುಂಬಗಳಿಗೆ ಮಾಸಿಕ ಗರಿಷ್ಠ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡಲಾಗ್ತಾ ಇದೆ. ಈವರೆಗೆ ಯೋಜನೆಗಾಗಿ 26,115 ಕೋಟಿ ಅನುದಾನವನ್ನ ವ್ಯಯಿಸಲಾಗಿದೆ.
ಅಷ್ಟೇ ಅಲ್ಲ, ಯಾರು ಹಸಿವಿನಿಂದ ಮಲಗಲೇಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡಂತಹ ಅನ್ನಭಾಗ್ಯ ಯೋಜನೆಯು ಕೋಟ್ಯಾಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲಿಕ್ಕೆ ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು 4.26 ಕೋಟಿ ಪಡಿತರದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡ್ತಾ ಇದ್ದಾರೆ ಅಂತ ತನ್ನ 3 ವರ್ಷದ ಆಡಳಿತದ ಸಾಧನೆಯನ್ನ ಬರ್ಕೊಂಡಿದ್ರು. ಆ ಮೂಲಕ ತಮ್ಮ ವಿಧಾಯದ ಸೂಚನೆಯನ್ನ ಕೊಟ್ಟಿದ್ರು. ವೀಕ್ಷಕರೇ, ಇನ್ನು ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಬಂದಾಗ ಒಂದು ಭಾವನಾತ್ಮಕ ಸನ್ನಿವೇಶಕ್ಕೆ ಸಾಕ್ಷಿಯಾದ್ರು. ರಾಜೀನಾಮೆ ಕೊಡಬೇಡಿ ಅಂತ ಹೇಳಿ ಸಿದ್ದರಾಮಯ್ಯನವರ ಎದುರು ಕಚೇರಿ ಸಿಬ್ಬಂದಿಗಳು ಕಣ್ಣೀರು ಹಾಕಿದ್ರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರದು ಅಂತ ವಿರೋಧಿಸಿ ಸಿದ್ದು ಅಭಿಮಾನಿಗಳು ಪ್ರತಿಭಟನೆಗೆ ಕೂಡ ಮುಂದಾಗಿದ್ರು. ಕಲಬುರಗಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಸಲ್ಲಿಸಿದ ಅಂತಹ ಅಭಿಮಾನಿಗಳು ಅಹಿಂದ ನಾಯಕನನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಬೇಡಿ ಅಂತ ಆಗ್ರಹ ಮಾಡಿದ್ರು. ಈ ಕಡೆ ಸಿದ್ದು ಬಣವು ಕೂಡ ಮುಂದೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿದೆ, ನಮ್ಮ ಬೆಂಬಲಿಗರು ಗೆಲುವು ಸಾಧಿಸದಿದ್ರೆ ಪಕ್ಷಕ್ಕೆ ಹೊಡೆತ ಬೀಳುತ್ತೆ, ಇದರಿಂದ ಮುಂದೆ ನಮ್ಮ ಭವಿಷ್ಯಕ್ಕೂ ಹಾನಿ ಆಗುತ್ತೆ ಅಂತ ಆಪ್ತರು ಸಿದ್ದರಾಮಯ್ಯನವರ ಮನವೊಲಿಕೆಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವರು ಯಾರ ಮಾತು ಕೇಳೋ ಪರಿಸ್ಥಿತಿಯಲ್ಲೂ ಸಿದ್ದರಾಮಯ್ಯನವರು ಇರಲಿಲ್ಲ. ಕೊನೆಗೆ ರಾಹುಲ್ ಗಾಂಧಿ ಮಾತಿಗೆ ಬೆಲೆ ಕೊಟ್ಟು ಮಾಸ್ ಲೀಡರ್ ಆಗಿ ಅದೇ ಸ್ಟೈಲ್ನಲ್ಲಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೇನಿದ್ರು 2 ವರ್ಷ ಡಿಕೆ ಶಿವಕುಮಾರ್ ದರ್ಬಾರ್ ಕರ್ನಾಟಕದಲ್ಲಿ ನಡೆಯುತ್ತೆ. ಡಿಕೆ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗ ಒಂದು ಹೊಸ ಪೊಲಿಟಿಕಲ್ ಫೇಸ್ ಶುರುವಾಗ್ತಾ ಇದೆ. ಸಿದ್ದರಾಮಯ್ಯನವರ ಆಫ್ಟರ್ ಸಿಎಂ ಪೊಲಿಟಿಕ್ಸ್ ಹೇಗಿರುತ್ತೆ? ರಾಷ್ಟ್ರ ರಾಜಕಾರಣಕ್ಕೆ ಬರ್ತಾರಾ? ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಹೇಗೆ ಮುಂದುವರಿಯುತ್ತೆ? ಅಥವಾ ಇನ್ನೂ ಸಿದ್ದರಾಮಯ್ಯನವರ ಕಡೆಯಿಂದ ಏನಾದ್ರೂ ಟ್ವಿಸ್ಟ್ ಬಾಕಿ ಇದೆಯಾ? ಎಲ್ಲಾ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಎಲ್ಲರ ಚಿತ್ತ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವತ್ತ. ನಿಮ್ಗೇನ್ ಅನ್ಸುತ್ತೆ? ಸಿದ್ದರಾಮಯ್ಯನವರಿಗಿಂತ ಡಿಕೆ ಆಡಳಿತ ಕರ್ನಾಟಕಕ್ಕೆ ಖುಷಿ ಕೊಡುತ್ತಾ? ಕಮೆಂಟ್ ಮಾಡಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.